ಗೈಸ್ ಮುಖ ತೊಳಿತಾರ ಬೀಚ್ಗೆ ಹೋಗೋದು. ಬನ್ನಿ ಬೀಚ್ ಹತ್ರ ಹೋಗ್ತೀವಿ ಗೈಸ್. ಶೆಕೆಗೆ ನೀರೇ ಒರೆಸಿಲ್ಲ. ಇವರಿಬ್ರು ನನ್ನ ಬ್ಲಾಗಲ್ಲಿ ಸೈಲೆಂಟ್ ಆಗಿರ್ತಾರೆ, ನೋಟಿಸ್ ಮಾಡಿರಿ ಇಬ್ಬರು. ನಾನು ಮಾತಾಡಿಸ್ತೀನಿ ಗೈಸ್. ಇನ್ನು 6 ಕಿಲೋಮೀಟರ್ ಐತೆ ಗೈಸ್. ನಾವು ಸ್ಟೇ ಮಾಡ್ತಾ ಇರೋ ಇದರಿಂದ ಗೈಸ್. ಇವಾಗ ದೇವಸ್ಥಾನಕ್ಕೆ ಹೋಗಿದ್ವಿ. ಮಂಗಳೂರು ಎಕ್ಸ್ಪ್ರೆಸ್ ನೋಡಿ ಗೈಸ್, ಮಂಗಳೂರು ಎಕ್ಸ್ಪ್ರೆಸ್ ಉಡುಪಿ. ಈಗ ಬೀಚ್ಗೆ ಹೋಗಿ ಹಂಗೆ ಫಿಶ್ ಮಾರ್ಕೆಟ್ಗೆ ಹೋಗಿ ಆಮೇಲೆ ಬೀಚೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಬಸ್ಸಲ್ಲಿ ಬಂದು ಅಂತ ಅವರು ಸಜೆಸ್ಟ್ ಮಾಡ್ತಾರೆ. ಇಲ್ಲಿ ನಿನ್ನೆ ತಾನೇ ಇವರು ಸ್ಯಾಮ್ ಸಮೀರ್ ಅವರು ಯೂಟ್ಯೂಬರೇ, ಅವರು ಬಂದಿದ್ದರು ಇಲ್ಲಿಗೆ. ಥರ ನಮಗೆ ಇನ್ಸ್ಪಿರೇಷನು ಸ್ಯಾಮ್ ಸಮೀರ್. ಅವರು ವ್ಲಾಗ್ ನೋಡ್ತಾ ಇದ್ರೆ ಬೀಚ್ ಹತ್ರ ಬಂದ್ವಿ. ಬೀಚ್ ಕೊನೆಗೂ ಇವಾಗ ಕಾಣ್ತೈತೆ, ಜಾರ್ತೈತೆ. ನಾನು ಚಪ್ಪಲಿ ಬೇರೆ ನೀರು ಮಾಡ್ಕೊಂಡೆ ಗೈಸ್. ಎಲ್ಲ ಕ್ರೇಟು ಫಿಶ್ಶು ಮತ್ತು ಐಸ್ ಎಲ್ಲ ಇದು ಮಾಡ್ಕೊಂಬರ್ತಾರೆ ಗೈಸ್. ಇಲ್ಲಿ ತನಕ ನಡ್ಕೊ ಬಂದ್ವಿ. ಇಲ್ಲಿ ಪ್ರೇಮ್ ಸುಸ್ತಾಗ್ಬಿಟ್ಟು ಗೈಸ್ ಮುಖ ತೊಳಿತಾರ ಬೀಚ್ಗೆ ಹೋಗೋದು. ಆಗಲೇ ಬ್ಲಾಗ್ ಎಂಡ್ ಮಾಡಿದ್ದೀನಿ. ಇದು ಹೊಸ ಬ್ಲಾಗ್ ಸ್ಟಾರ್ಟ್ ಆಗ್ತಿದೆ. ಮುಖ ತೊಳ್ಕೊಂಡು ಸೀದಾ ಬೀಚ್ ಹತ್ರ ಹೋಗೋದು. ಬನ್ನಿ ನೋಡುವ. ಆಗಲೇ ಬ್ಲಾಗ್ ಎಂಡ್ ಮಾಡಿದ್ದೀನಿ, ಇವಾಗ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನೊಂದು. ಬನ್ನಿ ಈಗ ಬೀಚ್ ಹತ್ರ ಹೋಗಿ ಗಮ್ಮತ್ ಮಾಡುವ. ಉಡುಪಿ ಭಾಷೆ ಮಂಗಳೂರು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಗಮ್ಮತ್ ಮಾಡುವ. ಬನ್ನಿ ಗೈಸ್, ನೋಡೋಣ ಮುಂದೆ ಹೆಂಗಿರ. ಗೈಸ್ ಇವಾಗ ಡೋರ್ ಕ್ಲೋಸ್ ಮಾಡಿ ನಮ್ಮ ಪ್ರೇಮಣ್ಣ ಡೋರ್ ಕ್ಲೋಸ್ ಮಾಡ್ತವ್ರೆ. ಐತೆನಾ? ವಾ, ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಡೋರೇ ಕ್ಲೋಸ್ ಆಗಿಲ್ಲ. ವಾ, ಮಲಗಿರೋರ್ನೆಲ್ಲ ಎಬ್ಬಿಸ್ಬಿಡ್ತಾರೆ ಗೈಸ್. ಗೈಸ್ ಇವಾಗ ಇಲ್ಲಿಂದ ನಾವು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಬೀಚ್ ಹತ್ರ ಹೋಗುವ ಗೈಸ್. ಆಗಿಲ್ಲ, ಇನ್ನೂ ಲಾಕ್ ಆಗಿಲ್ವಾ? ಲಾಕ್ ಎಂತ ಇಲ್ಲ ಡೋರು. ಶೆಕೆಗೆ ನೀರೇ ಒರೆಸಿಲ್ಲ. ಮುಖ ತೊಳ್ಕೊಂಡು ಈಗ ಹಂಗೆ ಡ್ರೈ ಆಗಲಿ ಅಂತ ಸುಮ್ಮನೆ ಇದ್ದೀನಿ. ಶೆಕೆ ಆಗುತ್ತೆ ಗೈಸ್. ಯಾರು ಬೆಳಿಗ್ಗೆ ಎದ್ಬಿಟ್ಟು ನಡ್ಕೊಂಡು ಹೋಗ್ತಾರೆ ನೋಡಿ. ಇವರಿಬ್ರು ನನ್ನ ಬ್ಲಾಗಲ್ಲಿ ಸೈಲೆಂಟ್ ಆಗಿರ್ತಾರೆ, ನೋಟಿಸ್ ಮಾಡ್ರಿ ಇಬ್ಬರು. ನಾನು ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಮಾತಾಡಲ್ಲ ಎಂಚ ಮಾರ್ರೆ. ಅದು ಯಾವ ಇದು ಮಂಗಳೂರು ಭಾಷೆನಾ? ಹಾಂ, ಇಲ್ಲಿ ಕೂಡ್ಲ, ನಮ್ಮ ಕೂಡ್ಲ. ನೀವೇನಾದ್ರೂ ಹೇಳ್ತೀರಾ ಪ್ರೇಮ್? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಸ್ಟಾರ್ಟ್ ಆಗ್ಬಿಡ್ತಲ್ಲ ಅವಕಾಶಕ್ಕೆ. ಬನ್ನಿ ವಯಸ್ಸು ಮಾತಾಡಿಸ್ತೀನಿ ಗೈಸ್. ಈಗ ನಾವು ಇಲ್ಲಿಂದ ಹೆಂಗೆ ಹೋಗೋದು ಗುರುಣ? ಹಾಂ, ನಡ್ಕೊಂಡು ಗೈಸ್ ನಮ್ಮ ಕೂಡ್ಲ, ನಮ್ಮ ನೀರು ಎಂಚ ಉಳ್ಳಾರು ಸೌಖ್ಯ. ಮಂಗಳೂರು ಭಾಷೆ ಮಾತಾಡ್ತಾರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳ. 3 ವರ್ಷ ಇಲ್ಲೇ ಸೆಟ್ಲ್ ಆಗೋಯ್ತಾರೆ ಗುರುವಣ್ಣ. ಹೌದಾ ಗುರುಣ? ಒಳ್ಳೆ ಪೀಸ್ ಜಾಗ ಮಾರಾಯ, ಪೀಸ್ ಜಾಗ. ನನ್ನ ಲೈಫ್ ಟೈಮು ಇದು ಒಂದು ಇದೆ. ಇಲ್ಲಿ ಬರಬೇಕು, ಇಲ್ಲೇ ಸ್ಟೇ ಮಾಡಬೇಕು ಅಂತ ಅದೊಂದು ಇದೆ, ಬರುತ್ತೆ ಅದು. ಬಿಗ್ ಗೈಸ್, ಈಗ ಬೀಚ್ ತನಕ ಹೆಂಗ್ರಿ ಹೋಗೋದು? ಬಸ್ಸಲ್ಲಿ ಹಾಕೊಂಡು ಇನ್ನು 6 ಕಿಲೋಮೀಟರ್ ಐತೆ ಗೈಸ್. ನಾವು ಸ್ಟೇ ಮಾಡ್ತಾ ಇರೋ ಇದರಿಂದ 6 ಕಿಲೋಮೀಟರ್ ಇದೆ. ಹೋಗಲ್ಲ, ಅಲ್ಲಿ ಬಸ್ ಸ್ಟಾಪ್ ಇದೆ. ಈಗ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬಸ್ಸಲ್ಲಿ ಹೋಗುವ. ಆಟೋಲ್ಲಿ ಹೋದ್ರೆ
ಹಾಂ ಆಟೋಲ್ಲಿ ಹೋದರೆ ಆಟೋಲ್ಲಿ ಕಾಸ್ಟ್ಲಿ ಇರುತ್ತೆ ಇಲ್ಲಿಂದ ಈಗ. ಹಾಂ. ಸೊ ಬಸ್ಸಲ್ಲಿ ಹೋದರೆ 20 ರೂಪಾಯಿ ಪರ್ ಪರ್ಸನ್ ತಗೊಂತಾರೆ ಅಷ್ಟೇ. ಗೈಸ್ ಇವಾಗ ಇಲ್ಲಿಂದ ನಾವು ಬಸ್ ಹತ್ಕೊಂಡು ಸೀದಾ ಬೀಚ್ಗೆ ಹೋಗಿ ಆ ಬೀಚಲ್ಲಿ ಸ್ವಲ್ಪ ಓಡಾಡಿಕೊಂಡು ಹಾಗೆ ಇರು. ಏನು ಸ್ವಾಮಿ ಕೊರಗಜ್ಜ ಇದೆ ಇಲ್ಲಿ, ಸ್ವಾಮಿ ಕೊರಗಜ್ಜ ದೇವಸ್ಥಾನ. ದೈವಸ್ಥಾನ ಗೈಸ್, ಇಲ್ಲಿ ಕೊರಗಜ್ಜ ಸ್ವಾಮಿ ಅಂತ ನಿಮಗೂ ಗೊತ್ತಿರ್ಬೋದು. ಅದು ಪವರ್ಫುಲ್ ಗಾಡು, ದೇವರು, ಪವರ್ಫುಲ್ ದೇವರು. ಬನ್ನಿ ನೋಡುವ ಈಗ. ಬಾ ಪ್ರೇಮ್. ಅಲ್ಲಿ ನಾವು ಅಲ್ಲೇನ ಹೋಗಿದ್ದು? ಸಾರಿ ಅದಲ್ಲ, ಮತ್ತೆ ರೈಟಲ್ಲಿದೆ ಇಲ್ಲಿ. ಗೈಸ್ ನಾನಿಲ್ಲಿ ಇಟ್ಕೊಡ್ರಿ ಒಬ್ರು. ಗೈಸ್ ಇಲ್ಲಿ ದೇವಸ್ಥಾನ ತೋರಿಸಿದ್ನಲ್ಲ, ನಾನು ಎಷ್ಟು ವರ್ಷ ಹಿಂದೆ ಗುರುಣ? ಒಂದು ವರ್ಷ ಆಯಿತಾ? ನಾನು ಲಾಸ್ಟ್ ಇಯರ್ ಬಂದಿದ್ದೆ, ಆದರೆ ವ್ಲಾಗ್ ಎಲ್ಲ ಮಾಡಿದ್ದಿಲ್ಲ. ಈ ದೇವಸ್ಥಾನಕ್ಕೆ ಬಂದೋಗಿದ್ದೀನಿ. ಮತ್ತು ಇಲ್ಲಿ ಇಟ್ಕೊಡ್ತಾರೆ, ಅದೇನು ಹೇಳ್ತಾರೆ ಗುರುಣ ಅದಕ್ಕೆ, ಒಂಬಾಳೆ ಮತ್ತು ಕುಂಕುಮ ಕೊಡ್ತಾರೆ. ನಾನು ಅವತ್ತು ಇಸ್ಕೊಂಡಿದ್ದು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ ನನ್ನ ಹತ್ರ ಆ ಬ್ಯಾಗಲ್ಲಿ ಹಂಗೆ ಐತದು, ತೋರಿಸ್ತೀನಿ ಬನ್ನಿರಿ ದೇವಸ್ಥಾನ. ದೇವ್ರನ್ನ ಇದು ಮಾಡ್ತಾವ್ದು ನೋಡಿ ಗೈಸ್. ಇವಾಗ ದೇವಸ್ಥಾನಕ್ಕೆ ಹೋಗಿದ್ವಿ, ಅಂದರೆ ಒಳಗಡೆ ಹೋಗಿಲ್ಲ, ಸ್ನಾನ ಮಾಡಿಲ್ಲಲ್ಲ, ಈಚೆಯಿಂದನೇ ಕೈ ಮುಗ್ಬಿಟ್ಟು ಇವಾಗ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಬಸ್ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು ಗೈಸ್. ವಾ, ಕೆಂಪಸ್ಸು KSRTC. ಇವಾಗ ನಾವು ಬಸ್ ಹತ್ತಿ ಬೀಚ್ಗೆ ಹೋಗುವುದೇ ಗಾಯ್ಸ್. ಬನ್ನಿ ಗಮ್ಮತ್ತು ಮಾಡುವ ಬೀಚ್ಗೆ. ಹಾಂ, ಗಮ್ಮತ್ತು ಅಂದರೆ ಏನು ಗುರುಣ? ಎಂಜಾಯ್, ಮಸ್ತಿ ಮಾಡುವ. ಇದೆ ಲೋಕಲ್ ಬಸ್. ಇಲ್ಲಿ ಇದು ಬೆಂಗಳೂರಿಂದ ಬಂದಿರೋ ಬಸ್ಸಲ್ಲ ಇದೆಲ್ಲ? ಇದು ಬಂದಿರೋ ಬಸ್, ಇದು ಹೋಗ್ತಾ ಇರೋ ಬಸ್. ಇದು ಲೋಕಲ್ ಬಸ್ ಇರೋಣ. ಬಂದಿರೋ ಬಸ್ ಮಂಗಳೂರು ಎಕ್ಸ್ಪ್ರೆಸ್ ನೋಡಿ ಗೈಸ್, ಮಂಗಳೂರು ಎಕ್ಸ್ಪ್ರೆಸ್ ಉಡುಪಿ. ಈಗ ನಾವು ಬಸ್ಗೆ ಹೋಗೋ ಬೀಚ್ಗೆ ಹೋಗೋ ಬಸ್ನ ಹುಡ್ಕೊಂಡು ಹೋಗ್ತಾ ಉಂಟು. ಈಗ ಬೀಚ್ಗೆ ಹೋಗಿ ಹಂಗೆ ಫಿಶ್ ಮಾರ್ಕೆಟ್ಗೆ ಹೋಗಿ ಫಿಶ್ನ ನಿಮ್ಗೆ ಅಲ್ಲಿ ಫಿಶ್ ಮಾರ್ಕೆಟ್ ಹೆಂಗೈತೆ ಅಂತ ತೋರಿಸ್ತೀನಿ. ಅದಾದಮೇಲೆ ಅಲ್ಲಿಂದ ರಿಟರ್ನ್ ಇಲ್ಲಿ ಬಂದು ಇಲ್ಲಿ ಏನಕ್ಕೆ ನಾನು ಬಂದಿದ್ದೀನಿ ಅಂತಲೂ ಹೇಳ್ತೀನಿ. ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿಲ್ಲ ಇನ್ನು. ಅದೇ ಒಂದು ದೊಡ್ಡ ಏನು ಹೇಳೋದು, ಗಡಿಯಾರ ಸರ್ಕಲ್. ಹಾಂ, ಅದೇ ಒಂದು ದೊಡ್ಡ ಏನು ಹೇಳೋದು ಗುರುಣ, ಏನಕ್ಕೆ ಬಂದಿದ್ದೀವಿ ಅಂತದ್ದು, ಆಶೀರ್ವಾದ ತಗೊಳಕ್ಕೆ ಅಂತ ಗುರುಣ ಹೇಳ್ತಾವ್ರೆ. ಏನು ಆಶೀರ್ವಾದ ಅಂತ ನಾನು ತೋರಿಸ್ತೀನಿ, ಶಾಕ್ ಆಗ್ಬಿಡ್ತೀರಾ ನೀವು ನೋಡಿದ್ರೆ. ಬನ್ನಿ ನೋಡುವ. ಇದು ಏನಿದು ಗಡಿಯಾರ ಸರ್ಕಲ್ಲ? ಹಾಂ, ಗುರುವಣ್ಣ ಹೇಳ್ತಾರೆ ಸುಮ್ಮನೆ ಗಡಿಯಾರ ಸರ್ಕಲ್ ಅಂತ. ಅದು ಹೆಸರು ಏನಂತ ಗೊತ್ತಿಲ್ಲ ಗೈಸ್, ನಾನು ನಿಜ ಅನ್ಕೊಂಬಿಟ್ಟೆ ಅದೇ ಅಂತ. ಏನಕ್ಕೆ ಇಲ್ಲಿ ಜನ ಹಿಂಗೆ ನಿಂತೋದೆ? ಇವತ್ತು ಬಸ್ ಹಿಡಿದಿದ್ದಾರೆ ಊರಿಂದ ಬಂದು. ಏಯ್ ಅಲ್ಲ ಗುರುಣ, ಅವ್ರ ಎಕ್ಸಾಮ್ ಬೇರೆ, ಐ ಥಿಂಕ್ ಎಕ್ಸಾಮು ಪಾಪ ಕಣ, ಸುಮ್ಮನೆ ಎಕ್ಸಾಮ್ ಟೆನ್ಷನ್ ಇರ್ತಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಎಕ್ಸಾಮ್ ಟೆನ್ಷನ್ ಅವರೇ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಗೈಸ್ ಅವನು. ನೋಡ್ರಿ ಅಲ್ಲ ಗೈಸ್, ಬಸ್ ಸ್ಟಾಪ್ ಬಂದ್ವಿ. ಈಗ ಇಬ್ಬರು ಫಾಸ್ಟಲ್ಲಿ ಅವರೇ. ಹೊಟ್ಟೆ ಹಸಿದೈತೆ ನನಗೆ, ಅದಕ್ಕೆ ಡಾರ್ಕ್ ಫ್ಯಾಂಟಸಿ ತಿಂತ ಇದ್ದೀನಿ. ಒಂದೇ ಒಂದು ಉಳಿದಿತ್ತು ಟ್ರೈನಲ್ಲಿ ತೊಗೊಂಡಿದ್ದು, ಅದು ಇವಾಗ ತಿಂತೆ. ಇದೇ ಬಸ್ಸಲ್ಲಿ ಆಗುರೋಣ. ನಾವು ಇವಾಗ ಈ ಬಸ್ ಹತ್ಕೊಂಡು ಈಗ ಬೀಚ್ಗೆ ಹೋದೆ. ಬಂದು ಹತ್ರಿ. ನಮ್ಮ ಬಾಯ್ಸ್ ಮುಂದೆ ಸೀಟ್ ಇಟ್ಕೊಂಬಿಟ್ಟವ್ರೆ. ಜೀವನದಲ್ಲಿ ಮುಂದೆ ಇರಬೇಕು. ಜೀವನದಲ್ಲಿ ಮುಂದೆ ಬಾ. ಹೌದಾ? ಬನ್ನಿ ಗೈಸ್, ಬಸ್ ಮೂವ್ ಆದ್ಮೇಲೆ ಸ್ಟಾರ್ಟ್ ಮಾಡಿ. ಬಸ್ಸಿಗೆ ಹೋಗಿ ಎಷ್ಟು ಸ್ಟಾರ್ಟ್ ಆಗೈತೆ, ಮೂವಾಯ್ತು ನೋಡ್ರಿ. ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಈಗ ಸ್ಟಾರ್ಟ್ ಆಯಿತು. ಒಬ್ಬೊಬ್ಬರಾಗಿ ಎತ್ತುತ್ತಾ ಅವ್ರೆ ಅವಾಗಿಂದ ಆಚೆ.
ಅವರು ಹೇಳ್ತವ್ರೆ ಫಿಶ್ ಮಾರ್ಕೆಟ್ ಫಸ್ಟ್ ಹೋಗಿ ಫಿಶ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಆಮೇಲೆ ಬೀಚೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಬಸ್ಸಲ್ಲಿ ಬಂದಿ ಅಂತ ಅವರು ಸಜೆಸ್ಟ್ ಮಾಡ್ತವ್ರೆ. ಕೋಲ ನಡೀತೆ ಗೈಸ್, ಅಲ್ಲಿ ಊಟ ಪ್ರಸಾದ ಎಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ. ಇವಾಗ ಬೀಚಲ್ಲ ಫಿಶ್ ಮಾರ್ಕೆಟ್ಗೆ ಹೋಗೋದು, ಫಿಶ್ ಮಾರ್ಕೆಟ್ ಮುಗಿಸ್ಕೊಂಡು ಬೀಚ್ಗೆ ಹೋಗೋದು. ಗೈಸ್ ಇವಾಗ ಜಸ್ಟ್ ಇಳಿದ್ವಿ ಕೆಳಗಡೆ, ಈಗ ಹೋಗೋದೆ ಸೀದಾ ಹಿಂಗೊಂದು. ಡ್ರೈವರ್ ಅಂಕಲು ಫುಲ್ಲು ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ದೀವಿ ಚೆನ್ನಾಗಿ. ಹಾಂ, ಡ್ರೈವರ್ ಅಂಕಲ್ ಫುಲ್ಲು ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ರು, ಮತ್ತು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ಗೈಸ್ ವೆಲ್ಕಮ್ ಟು ಮಲ್ಪೆ ಬೀಚ್. ಬಂದ್ವಿ. ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ? ಎಲ್ಲರಿಗೂ ಕಾಣ್ತೈತೆ ಅದೇ ಬೀಚು. ಇಲ್ಲಿ ಎಲ್ಲ ಕಡೆ ಸೈಡ್ ಹಿಂಗೆ ಹೋಗ್ಬೇಕಂತೆ. ಬಂದ್ಬಿಟ್ವಿ ಗೈಸ್. ಇವಾಗ ಫಸ್ಟ್ ನಾವು ಇದ್ರ ಹತ್ರ ಫಿಶ್ ಮಾರ್ಕೆಟ್ ಹತ್ರ ಹೋಗೋತಾನೆ. ಬೀಚ್ ಹತ್ರ ಹೋಗೋದಾ? ಆಮೇಲೆ ಫಿಶ್ ಮಾರ್ಕೆಟು. ಫಸ್ಟ್ ಬೀಚ್ ಆಮೇಲೆ ಫಿಶ್ ಮಾರ್ಕೆಟ್. ಗೈಸ್ ಬೀಚ್ ಹತ್ರ ಬಂದ್ವಿ. ಬೀಚ್ ಕೊನೆಗೂ ಇವಾಗ ಕಾಣ್ತಾ ಇದೆ ನೋಡಿ, ಫುಲ್ಲು ಬೀಚ್ ಕಾಣ್ತೈತೆ. ಆಕಾಶಕ್ಕೂ ನೀರಿಗೂ ಗೊತ್ತಾಗ್ತಾಯಿಲ್ಲ ಕರೆಕ್ಟಾಗಿ. ಇಲ್ಲಿ ಏನೋ ಗಾಳಿಪಟ ಎಲ್ಲ. ಓಯ್ ಇಲ್ಲೇ ಗುರುಣ ಬಂದಿದ್ದು. ಇಲ್ಲಿ ನಿನ್ನೆ ತಾನೇ ಇವರು ಸ್ಯಾಮ್ ಸಮೀರ್ ಅವರು ಯೂಟ್ಯೂಬರೇ, ಅವರು ಬಂದಿದ್ದರು ಇಲ್ಲಿಗೆ. ನಾನು ಸ್ಟೋರಿ ನೋಡಿದ್ದೆ. ಹಾಂ ಹಾಂ, ಒಂಥರ ನಮಗೆ ಇನ್ಸ್ಪಿರೇಷನು ಸ್ಯಾಮ್ ಸಮೀರ್. ಅವರು ವ್ಲಾಗ್ ನೋಡ್ತಾಯಿದ್ರೆ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಸಿಗ್ತೀರಾ ಅಂತ. ನೀವು ನೆನ್ನೆ ಬಂದಿದ್ದೀರಾ, ನಾನು ಇವತ್ತು ಬಂದಿದ್ದೀನಿ ಈ ಜಾಗಕ್ಕೆ. ಸಿಕ್ಕಿದ್ರೆ ನನ್ನ ಲಕ್ಕು ಗೈಸ್. ನೋಡಿ ಇವಾಗ ಬೀಚ್ನ ಒಂದು ರೌಂಡ್ ಹೊಡ್ಕೊಂಡು ಆಮೇಲೆ ಫಿಶ್ ಮಾರ್ಕೆಟ್ ಹತ್ರ ಹೋಗೋದು. ಗೈಸ್ ಅವರಿಬ್ಬರು ಹಂಗೆ ಹೋಯ್ತಾನೆ ಅವರೇ. ನಾನು ಇಲ್ಲಿ ಬಂದು ಮರಳ ಮೇಲೆ ಹೋಗ್ತಾಯಿದ್ದೀನಿ ಬೀಚ್ ನೋಡೋಣ. ಇಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವರು ವಾಕ್ ಮಾಡಿಕೊಂಡು ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತ ತೋರಿಸಿರ್ತಾರೆ. ಅಲ್ಲಿ ಅದೇ ಐಲ್ಯಾಂಡು, ಅಲ್ಲಿ ಕಾಣ್ತೈತಲ್ಲ ಅದೇ. 7 ಗಂಟೆ ಬೆಳಿಗ್ಗೆ ಮಲ್ಪೆ ಬೀಚ್ ರನ್ನಿಂಗ್, ಸೂಪರ್ ಪ್ಲೇಸ್. ಸೆಂಟ್ ಮೇರಿಸ್ ಐಲ್ಯಾಂಡ್ ಒಂದು ಮುತ್ತಿನ ಕತೆ ಅಲ್ಲೇ ಶೂಟ್ ಮಾಡಿದ್ದು. ಸಖತ್ ಮೆಮೊರೀಸ್. ಆಲ್ಮೋಸ್ಟ್ 30 ದಿನ ಇಲ್ಲೇ ಉಡುಪಿಲಿ ಇದ್ಕೊಂಡು ದಿನ ಮಲ್ಪೆಗೆ ಬಂದು ಐಲ್ಯಾಂಡ್ಗೆ ಹೋಗಿ ಶೂಟ್ ಮಾಡ್ತಾ ಇದ್ವಿ. ಸೂಪರ್ ಪ್ಲೇಸ್, ಓಡಾಡೋಕ್ಕೆ ತುಂಬ ಚೆನ್ನಾಗಿದೆ. ಕುಡ್ಲಾ ಸೆಂಟ್ ಮೇರಿಸ್ ಐಲ್ಯಾಂಡ್. ವಾವ್, ನನ್ನ ಫಸ್ಟ್ ಟೈಮ್ ಈ ಥರ ಬೆಳಿಗ್ಗೆನೇ ಬೀಚ್ಗೆ ಬಂದಿರೋದು. ಯಾವತ್ತೂ ಬಂದಿಲ್ಲ, ಇವತ್ತೇ ಫಸ್ಟ್ ಟೈಮು. ಇನ್ನು ಮಧ್ಯಾಹ್ನ ಮೇಲೆ ಹೋಗಿದ್ದೀನಿ ಬೀಚ್ಗೆಲ್ಲ. ಬೆಳಿಗ್ಗೆ ಹೊತ್ತು ಯಾವತ್ತೂ ಬಂದಿಲ್ಲ ಅಷ್ಟೊಂದು ಬೆಳಿ. ನೋಡಿ ಗೈಸ್ ಎಷ್ಟು ಕೂಲಾಗೈತೆ ಅಂದರೆ ವೆದರು. ಪೀಸ್ಫುಲ್, ಏನು ಸೌಂಡ್ ಇಲ್ಲ, ಬರೀ ನೀರು ಸೌಂಡ್ ಅಷ್ಟೇ ಕೇಳಿಸ್ತದೆ. ಅಲೆ ಸೌಂಡು, ನೀರು ಸೌಂಡು. ಎಲ್ಲೋದ್ರಪ್ಪ ಇವರಿಬ್ರು? ಇಲ್ಲೊಂದು 2 ನಿಮಿಷ ಕುಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗುದು ಗೈಸ್. ಇಲ್ಲಿ ಏನು ಸೂಪರಾಗಿ ಐತೆ ಅಂದರೆ ಕಲ್ಲುಗಳೆಲ್ಲ ಹಿಂಗೈತೆ, ಹೆಂಗೆ ಫಾರ್ಮ್ ಆಗೈತೆ ನೋಡ್ರಿ ಗೈಸ್. ಸೂಪರ್. ಬೆಳಿಗ್ಗೆ ಬೀಚಲ್ಲಿ ಕುಂತ್ಕೊಂಡು ಅಲೆಗಳ ಸೌಂಡ್ ಕೇಳಿಸ್ಕೊಂಡು ನೆಕ್ಸ್ಟ್ ಲೆವೆಲ್ ಗೈಸ್.
ಗೈಸ್ ಇವರು ಅಲ್ಲೆಲ್ಲೋ ಹೋಗ್ಬಿಟ್ಟಾರ ಮುಂದ್ಗಡೆ. ನಾನಿವಾಗ ಕಲ್ಗಳ ಮೇಲೆ ಹೋಗ್ತಾ ಇದ್ದೀನಿ. ಹೆಂಗಿದೆ ಅಂದರೆ ಜಾರ್ತೈತೆ. ನಾನು ಚಪ್ಪಲಿ ಬೇರೆ ನೀರು ಮಾಡ್ಕೊಂಡೆ. ಇಬ್ಬರು ಅಲ್ಲವ್ರು ನೋಡ್ರಿ. ಗೈಸ್ ಇವಾಗ ಬೀಚಲ್ಲಿ ಒಂದು ಸ್ವಲ್ಪ ಅಲ್ಲೇ ಓಡಾಡಿಕೊಂಡು ಫೋಟೋ ಶೂಟ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡಿಕೊಂಡು ಈಗ ಫಿಶ್ ಮಾರ್ಕೆಟ್ ಕಡೆಗೆ ಹೊರಟಿದ್ದೀವಿ. ಬನ್ನಿ ನೋಡುವ. ಗೈಸ್ ಇಲ್ಲಿ ಏನು ಸೈಕಲ್ ಕಂಬಗಳು ಇಟ್ಬಿಟ್ಟು ರೆಸ್ಟೋರೆಂಟ್ ಮಾಡೋರು ನೋಡ್ರಿ ಗೈಸ್. ಎಲ್ಲ ಕ್ರೇಟು ಫಿಶ್ಶು ಮತ್ತು ಐಸ್ ಎಲ್ಲ ಇದು ಮಾಡ್ಕೊಂಬತ್ತಾರಲ್ಲ ನೋಡಿ ಗೈಸ್. ಕೊಕ್ಕರೆ ಇಟ್ಟವ್ರೆ ಈ ಸಿಮೆಂಟಲ್ಲಿ ಮಾಡಿದ್ರು ಗೈಸ್. ಇಲ್ಲಿ ತನಕ ನಡ್ಕೊಬಂದ್ವಿ. ಇಲ್ಲಿ ಪ್ರೇಮ್ ಸುಸ್ತಾಗ್ಬಿಟ್ಟು ಕುಂತ್ಕೊಂಬಿಟ್ಟವ್ರು ಪ್ರೇಮ್. ಇಲ್ಲಿ ಬಂದ್ವಿ ಆಲ್ರೆಡಿ. ಇಲ್ಲಿ ಇನ್ನೇನು ಫಿಶ್ ಮಾರ್ಕೆಟ್ ಹತ್ರ ಬಂದಿದ್ವಿ. ಇವನು ಇದ್ದಾದ್ಮೇಲೆ ಹೋಗೋದು. ಗೈಸ್ ಐಸ್ ಹೋಯ್ತು. ಅದು ಐಸು ಲಾರಿಲಿ ಎತ್ಕೊಂಡು ಹೋಗಿದ್ದು. ಎಲ್ಲ ಬೋಟ್ಗೆ ತುಂಬ್ತಾರೆ. ಬೋಟು ಮೀನು ಹಿಡಿಯೋಕ್ಕೆ ಹೋಗ್ತಾರಲ್ಲ, ಹೋದರೆ ಒಂದು 3-4 ಡೇಸ್ ಹೋಗ್ತಾರೆ. ಆವಾಗ ಸ್ಟೋರ್ ಮಾಡೋಕ್ಕೆ ಅದನ್ನ ಎಲ್ಲ ಇಕ್ಕಕ್ಕೆ ಐಸ್ ಇಟ್ಬಿಟ್ಟು ಮೀನು ಇಕ್ಕೋದು ಐಸ್ ಜೊತೆಗೆ, ಆ ಥರ. ಇವಾಗ ನಾವು ಫಿಶ್ ಮಾರ್ಕೆಟ್ ಹೋಗ್ತಾಯಿದ್ದೀವಿ ನೋಡಿ. ಫಿಶ್ ಮಾರ್ಕೆಟ್ ಹತ್ರ ಇದು ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗೋದು. ಇದು ಕಂಟೈನರ್ ಎಲ್ಲ ಇಲ್ಲೇ ಮಾಡೋದು. ಕಂಟೈನರು ಹಾಂ, ಅದನ್ನೇ ಹೇಳಿದ್ದು ನಾವು. ಕಂಟೈನರ್ ಎಲ್ಲ ಡಿವೈಡ್ ಮಾಡಿ ಸೆಕ್ರೇಟ್ ಮಾಡ್ತಾರೆ. ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಶಿಪ್ ದೊಡ್ಡದು.